ರೋಡಿಗೆ ಬಂದುಬಿಟ್ರೆ ಪಕ್ಕ ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ ಎಂತೆಂಥವ್ರು ಇರ್ತಾರೆ ಈ ದೇಶದಲ್ಲಿ ಅಂತ. ದೊಡ್ಡ ದೊಡ್ಡ ಪ್ರತಿಭೆಗಳು ಎಲ್ಲ ಒಂದೊಂದು ಮುತ್ತುಗಳು. ಕಾಂಪ್ಲೆಕ್ಸ್ ಒಳಗೆ ಜನನೇ ಇಲ್ಲ, ಬಸ್ ಸ್ಟಾಪು ಖಾಲಿ. ಸ್ಟಾರ್ಟ್ ಆಗೈತೆ ಯಾವಾಗಿಂದ. ಹಾಂ, ನಮ್ಮ ಮಗ ಟಾಪಲ್ಲಿ ಬರ್ತಾನೆ ಅಂತ ಅವ್ರ ಅಮ್ಮ ಹೇಳಿದ್ರಂತೆ. ಹೆಲೋ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಫ್ರೆಂಡ್ಲಿ ನೇಬರ್. ಎಲ್ಲ ಆರಾಮಾಗಿದ್ದೀರಾ ಗುರು? ನಾನಂತೂ ಆರಾಮಾಗಿದ್ದೀನಿ. ನೀವು ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಬಸ್ ಇಸ್ ಹಿಯರ್. ಬಸ್ ಬಂದಿದೆ. ವಿ ಹ್ಯಾವ್ ಟು ಗೋ. ಏನು ಗುರು ಇಷ್ಟೊಂದು ರಶ್ ಇದೆ ಅಪ್ಪ, ಇಷ್ಟೊಂದು ರಶ್ ಐತೆ. ಇದು ಎಷ್ಟು ಹೆವಿ ರಶ್ ಐತಲ್ಲ, ಅದು ನೋಡಿ ನಿಲ್ಲಿಸ್ಲೇ ಇಲ್ಲ. ಆ ಕಡೆ ಹೋಗ್ಬಿಟ್ರು. ಇದು ರಶ್ ಐತೆ. ಈ ಕಡೆ ಇನ್ನೊಂದು ಬರ್ತೈತೆ ನೋಡಿ, ಬಂದರೆ ಫುಲ್ ಒಟ್ಟಿಗೆ ಬಂದ್ಬಿಡ್ತಾವೆಲ್ಲ. ಇದೊಂದು ಬರ್ತೈತೆ. ನಾವು ಐ ಆಮ್ ನಿಯರ್ ಜಂಬೂ ಸವಾರಿ ದಿಣ್ಣೆ ಟುವರ್ಡ್ಸ್ ಕಾಲೇಜ್. ಬನ್ನಿ ಹೋಗೋಣ. ಇದಕ್ಕೆ ಇರ್ತಾನೆ. ನೆಕ್ಸ್ಟ್ ಬಸ್ಗೆ ಅಂತ ವೆಯ್ಟ್ ಮಾಡಿದ್ರೆ ಆಗಲ್ಲ, ಇದಕ್ಕೆ ಹೋಗೋಣ. ಲೆಟ್ಸ್ ಗೋ. ಮೋಹನ್ ನೋಡ್ರಿ ಇವಾಗ ಬಂದವನೇ. ಮೋಹನ್ ಯಾಕೆ ಲೇಟ್ ಆಗಿತ್ತು? ಮೋಹನ್ ಲೇಟು ಲೇಟ್ ಲತೀಫ್ ಆಗಿದ್ದಾನೆ ಮೋಹನ್. ಬೇಕು ಅಂತ ಲೇಟಾಗಿ ಬಂದಂತೆ ಮೋಹನ್. ಸೊ ಮೋಹನ್ ಲೇಟಾಗಿ ಬಂದ, ಯಾಕಂದರೆ ಬಸ್ ಇರಲಿಲ್ಲ ಅಂತೆ. ಮನೆ ಬಿಟ್ಟಿದ್ದು ಲೇಟಾಗಿತ್ತು. ಸೊ ಇವಾಗ ಫಸ್ಟ್ ಕ್ಲಾಸು HR ಇತ್ತು. ಸೊ ವಿ ಅಟೆಂಡೆಡ್ ಕ್ಲಾಸ್ ಆ್ಯಂಡ್ ಆಫ್ಟರ್ವರ್ಡ್ಸ್ ಮಾರ್ಕೆಟಿಂಗ್ ಇತ್ತು. ಸೊ ಮಾರ್ಕೆಟಿಂಗ್ ಅಟೆಂಡ್ ಆಗಲ್ಲ, ಯಾಕಂದರೆ ನಾವು ಮಾರ್ಕೆಟಿಂಗ್ ಸ್ಪೆಷಲೈಸೇಷನ್ ತಗೊಂಡಿಲ್ಲ. ಸೊ ನಾವು ವಿ ಆರ್ ಚಿಲ್ಲಿಂಗ್ ಹಿಯರ್. ಶಶಾಂಕು, ಮೋಹನ್ ಎಲ್ಲರೂ ಇಲ್ಲಿ ಚಿಲ್ ಮಾಡ್ತಾಯಿದ್ದೀವಿ. ವಿ ಆರ್ ಆಲ್ HR ಸ್ಟೂಡೆಂಟ್ಸ್. ಸೊ ಎಲ್ಲ ಲೈಬ್ರರಿಗೆ ಹೋಗಿ ಅಂತ ಹೇಳ್ತಾರೆ, ಬಟ್ ನಾವು ಹೋಗಲ್ಲ. ದಟ್ಸ್ ದ ಥಿಂಗ್. ಯಾರು ಬದುಕಲ್ಲ. ಈ ಥರ ಹಿಂಸೆ ಕೊಟ್ಟರೆ ಯಾರು ಬದುಕ್ತಾರೆ ಸರ್? ಯಾರು ಬದುಕಲ್ಲ. ಸೊ ಸುಮ್ಮನೆ ಹಂಗೆ ಕ್ಯಾಶುವಲ್ ಡಿಸ್ಕಷನ್ಸ್ ಇಸ್ ಗೋಯಿಂಗ್ ಆನ್ ಆ್ಯಂಡ್ ಆನ್. ಮೋಹನ್ ಏನೋ ಸ್ಟೋರಿ ಹೇಳ್ತಾವನೆ. ನೆನ್ನೆ ಮೋಹನ್ ಪ್ರೆಸೆಂಟೇಷನ್ ಇತ್ತು, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಯಾವುದೂ ಇಲ್ಲ ಗುರು, ಯಾಕಂದರೆ ಆಲ್ಮೋಸ್ಟ್ ಯಾವುದೂ ಇಲ್ಲ ಹೇಳ್ಬೇಕಂದ್ರೆ. ಸೊ ಲೆಟ್ಸ್ ಸಿ, ನೋಡೋಣ ಹೆಂಗಾಗುತ್ತೆ ಅಂತ. ಕ್ಲಾಸ್ ನಡೀತಿದೆ ಎಲ್ಲ ಫುಲ್ಲು. ಹಾಂ, ಏನೇನೋ ಡಿಸ್ಕಷನ್ ಮಾಡ್ತಾವ್ರೆ. ಮೊದಲೇ ಆನ್ ಮಾಡ್ತಾರೆ. ಹಾಫ್ ಎಗ್ ರೈಸು ಏನೇನೋ ಹೆಸರು ಇಟ್ಟವ್ರೆ. ಇಲ್ಲ, ಫುಲ್ ಆಗಿ ತಿಂತಾಳೆ. ಎಲ್ಲ ಗೊತ್ತಿದೆ. ಡೌ ಮಾಡ್ತಾವಳೆ. ಡೌ ಅಂದ್ರೆ ಭೂಮಿ, ಭೂಮಿ ಅಂದ್ರೆ ಡೌ. ಅದೇನೋ ಹೇಳ್ತಾರೆ, ಕೇಳಿಸ್ಕೊಳ್ಳೋ. ಬರೀ ಬೋಗಸ್ ರೀ ಇವರು. ಬೋಗಸ್ಸೇ, ಏನು ಅನುಮಾನನೇ ಇಟ್ಕೊಬೇಡಿ. ಇವ್ರಿಗೆ ಬೇಕಾದಾಗ ಇವ್ರು ಡ್ರಾಮಾ ಮಾಡ್ತಾರಷ್ಟೇ. ಯಾಕ್ರಪ್ಪ? ಅಯ್ಯೋ ದೇವ್ರೆ, ಗುರು ಪಾಪ ಅವರಲ್ಲ. ಶರತ್ತು ಎಲ್ಲ ಸೇರ್ಕೊಂಡ್ಬಿಟ್ಟವ್ರ ಒಳಗೆ. ನೋಡಿಲ್ಲ. ಇವನ್ ಪಾಪ ಬೇಜಾರು ವರ್ಷದಿಂದ ಬೇಸತ್ತವನೆ. ಕೂಡ ರಹಸ್ಯ ಇದ್ದಂಗೆ. ದೊಡ್ಡ ಐತಂತೆ.
ಪ್ರತಿಮೆ ಅಲ್ಲ ಕಣ, ಪ್ರತಿಮೆ ಅದು. ಪ್ರತಿಮೆ ಅಂದ್ರೆ ಈ ಕೈ 6 ಕೋಟಿ ಕನ್ನಡಿಗರ ಕೋಟಿ ಅಲ್ಲ, ಇನ್ನು ಎಕ್ಸ್ಟ್ರಾ ಆಗವ್ರೆ ಚೇಂಜ್ ಮಾಡ್ಕೋತೀವಿ. 7 ಕೋಟಿ 7 ಕೋಟಿ ಕನ್ನಡಿಗರ ಆಸ್ತಿ ಇವತ್ತಲ್ಲ ನಾಳೆಯಿಂದ, ಇವತ್ತಿಂದ ಸ್ಟಾರ್ಟ್ ಆಗೈತೆ ಏನು ಕೈಯಿಂದ ಟೈಮು. ಇವತ್ತು ಜೋಶಿದ್ದಾನೆ, ಇನ್ಮೇಲೆ ಇನ್ನೊಂದೇ ಅವ. ಯಾರು ಏನಾದ್ರು ಮಾತಾಡ್ಲಿ, ಕೋಟಿ ಮೇಲೆ ತಲೆ ಮೇಲೆ ತಲೆ ಬೀಳ್ಲಿ, ಕೋಟಿ ಮೇಲೆ ಕೋಟಿ ಖರ್ಚಾಗ್ಲಿ, 2 ಕೋಟಿ ತಂದಾದ್ರೂ ಮಾರ್ಬಿಟ್ರು ಪರವಾಗಿಲ್ಲ. ಒಟ್ಟಿನಲ್ಲಿ ಒಂದು ಲಕ್ ಸ್ಟಾರ್ಟ್ ಆಗೈತೆ. ಲಕ್ ಸ್ಟಾರ್ಟ್ ಆಗೈತೆ. ಯಾವಾಗಿಂದ ಬರ್ತಾನಂತ. ನಮ್ಮ ಮಗ ಟಾಪಲ್ಲಿ ಬರ್ತಾನೆ ಅಂತ ಅವ್ರ ಅಮ್ಮ ಹೇಳಿದ್ರಂತೆ. ಫ್ರೆಂಡ್ಸ್, ಇದನ್ನ ಹೇಳಕ್ ಇಷ್ಟಪಡ್ತೀನಿ. ಕ್ಲಾಸ್ ಪಾಪ ಕಾರ್ತಿ 1 ಕ್ಲಾಸ್ ಇಲ್ಲೇ ಕೂತವನೆ ಒಬ್ನೇ, ರೀಲ್ಸ್ ನೋಡ್ಕೊಂಡು ಏನೋ ರೀಲ್ಸ್ ನೋಡ್ಕೊಂಡು ಕೂತವನು. ಈ ಕೈಲಾಸ ನೋಡಿದ್ರೆ ಮೇಲ್ಗಡೆ ಇನ್ನೊಂದು ರೀಲ್ಸ್ ನೋಡ್ತಾ ಕಾಯಕವೇ ಕೈಲಾಸ. ಅವ್ನು ಇವಾಗ ನೋಡಿ ಸ್ಲೈಡ್ ಚೇಂಜ್ ಮಾಡ್ಬಿಟ್ಟ. ಏನೆಲ್ಲ ಮುಕ್ಕುರಿತಿದ್ರಲ್ಲ ಕಾಯಕವೇ ಕೈಲಾಸ ಅಲ್ಲ. ನೀನು ಮಾತಾಡ್ಬೇಕು ಬೇಡವಾ? ಯು ವಿಲ್ ಟಾಕ್ ಇನ್ ಇಂಗ್ಲಿಷ್, ಐ ವಿಲ್ ಕಮ್. ಯು ಆರ್ ನಾಟ್ ಟಾಕ್ ಇನ್ ಇಂಗ್ಲಿಷ್ ವಿತೌಟ್ ಕನ್ನಡ ವರ್ಡ್. Without using a single Kannada word, you should talk in English. And that time only Shashank will come and I will come also. Shashank, we are all going to whatever you mix the word and going to room. Go. Hey, that's gone. Again you should say, that's all. Start from You should ಏನು ಹೇಳ್ಬೇಕು ಹೇಳು, ಹೇಳ್ತೀನಿ. start from You beginning. talk in English, I will come. Whatever you talk. talk English only. And Yeah. what you talk in English? I don't talk in any language. I only talk in English. ಒಂದು ಹರಳಿದೆ, ಇವೊಂದು ಮುದ್ರಡಿದೆ. ಮುದುರ್ಡಿದ ತಾವರೆ ಅರಳಿತು. ಏನ್ ಗೊತ್ತಾ, ಇವನ್ ಎನರ್ಜಿ ಎಲ್ಲ ಇವತ್ತು ಮನೆಗೋಗಿದೆ ಪಕ್ಕ ಅದಂತೂ. ನಾವು ಹಂಗೆ ಮ್ಯಾನೇಜ್ ಮಾಡ್ಕೊಂತೀವಿ. Friends. ಅಲ್ಲ, ಎಲ್ಲರೂ ಇಟ್ಕಾಯ್ತಾರೆ. ಇವತ್ತು ತೋರಿಸ್ಕೊಂಡೆ ಅಷ್ಟೇ. ನೀವು ಜೋಡ್ಸ್ಕೊಂಡಿಲ್ಲ, ಜೋಶಲ್ಲಿ ಇದ್ನಲ್ಲ, ಅವ್ನು ಜೋಶ್ ಮ್ಯಾಚ್ ಮಾಡ್ತಿದ್ದೆ. ಅದು ಹಂಗೆ ಮ್ಯಾಚ್ ಮಾಡಕ್ ಹೋಗ್ಬೇಡ್ರಿ ಕಣೋ, ಆಕ್ಸಿಡೆಂಟ್ ಆಗೋಯ್ತದೆ. ಆಗಲ್ಲ, ಕೆಪಾಸಿಟಿ ಐತೆ. ರೋಡ್ ಹೆಂಗ್ ಹೋಯ್ತದೆ ಹಂಗ್ ಗಾಡಿ ಓಡಿಸ್ಬೇಕು. ಇಲ್ಲ, ಒಂದ್ಸರಿ ಅರ್ಧದಲ್ಲಿ ಹೋಗ್ಬೇಕು. ಅರ್ಧದಲ್ಲಿ ಹೋದಾಗೆ ಮಜಾ. ಮಜಾ ಅವನು ಅದೇ ಕಡೆ ಅದೇ ಸ್ಪೀಡ್ ಸ್ಪೀಡ್ ಬಂದ್ರೆ ಮುತ್ತು ಕೊಟ್ಟ ತಕ್ಷಣ ಈಸಿ ಐತದೆ ಅವಾಗ. ಮುತ್ತಲ್ಲ, ಮುತ್ತು ಕೊಟ್ಟಿದ ತಕ್ಷಣ ನೀವು ಹೊಂಟೈತಿರಲ್ಲ. ಹೂವ ಹೋದ್ರೆ ಹೊಂಟೈತೀರಾ. ಲೈಫ್ ಇಸ್ ಕ್ರೇಜಿ. ಲೈಫ್ ಇಸ್ ಅನ್ಪ್ರಿಡಿಕ್ಟಬಲ್. ಕ್ರೇಜಿ ಅಂದ್ಬಿಟ್ಟು ಜಸ್ಟ್ ಎಂಜಾಯ್ ದ ಪೇನ್ ಅಂತಾರಲ್ಲ, ಸಾಂಗ್ ಹೇಳ್ಬೋದು, ಲೈಫ್ ಇಸ್ ಕ್ರೇಜಿ, ಟೇಕ್ ಇಟ್ ಈಸಿ ಅಂತ. ಈಗ ಬಂತು. ಚೆನ್ನಾಗಿತ್ತು, ಕೇಳ್ತಾ ಇದ್ದೆ. ಅವಾಗ ಏನಾರು ಹೇಳ್ಬಿಟ್ರೆ ನಾನು ಮಾಡ್ಲಿ ನೀವು. ಮುಂದುವರ್ಸು. ಏನದು? ಲೈಫ್ ಇಸ್ ಈಸಿ, ಟೇಕ್ ಇಟ್ ಕ್ರೇಜಿ. ನೀರ್ ಹಾಕಿ ಮತ್ತೆ ಅಳ್ಸತ್ ಪ್ರತಿಮೆ. ಅಳುತ್ತೆ ಇವಾಗ ನೀರ್ ಹಾಕಿ. ಅಲ್ಲ, ಇವಂದು ಪ್ರತಿಮೆ ಮುಗಿಸ್ಕೊಂಡ್ರೆ ಅವಾಗಿಂದ ಗೊತ್ತಾ. ಪ್ರತಿಮೆ ಎಲ್ಲ ಕಣ ಅದು. ಅದು ಪ್ರತಿಮೆ ಅಲ್ಲೈತಲ್ಲ, ಬುದ್ಧಂದು ಅದಿ ಪ್ರತಿಮೆ. ಪ್ರತಿಭೆ. 1+1 ತಗೊಂಡಾಗಿಂದ ಪ್ರತಿಮೆ ಮುದ್ರಕೊಂಡಿದೆ. ಇವಾಗ ಯಾವಾಗ ಜಾಸ್ತಿ ಇದೆಯಲ್ಲ, ಅದು 5G ಯಾವಾಗ ಸಿಗೋದು ಹಾಗೆ ದೊಳುತ್ತೆ. 5G ಸಿಗೋದು ಮುದ್ರಕೊಳ್ಳುತ್ತೆ. ನೆಟ್ವರ್ಕ್ ಫಾಸ್ಟ್ ಇರುತ್ತೆ. ಅರಳಿದ ಪ್ರತಿಭೆ. ಪ್ರತಿಮೆ ಇಸ್ ದಟ್ ಒನ್. ಇದು ಪ್ರತಿಭೆ ಇದೆ, ಏನೋ ಒಂದಿದೆ, ತೋರಿಸ್ತಾರೆ ಅಷ್ಟೇ. ಅದನ್ನ ತೋರಿಸ್ತಾ ಇಲ್ಲ ಅಷ್ಟೇ. ಅಲ್ಲ ಸರ್, ಡೆಟೈಲ್ ಬರ್ನೇಲ್ವಲ್ಲ ಅಲ್ಲಿ. ಎಲ್ಲಿ ಬಂತು? ನಾವಿವಾಗ ಹೋಗ್ತಾ ಇದ್ದೀವಿ ರಾಗಿ ಮತ್ತೆ ಧನ್ಯಾಪುರಿ ಹೆಂಗ್ ಸೌಂಡ್ ಬರ್ತೈತಲ್ಲ, ಯಾರು ಹಿಂಗ್ ಹೋಯ್ತವನೆ. ಅದ್ರ ಮೇಲೆ ಕಾರ್ ಮೇಲೆ ಕೂತಿರ್ತಾರಲ್ಲ, ನಿಂತಿರ್ತಾರಲ್ಲ, ಆ ಥರ ನಿಂತ್ಕೊಂಡು ಹೋಗುವಾಗ ಯಾವ್ದಾರ ವೈರು ಗೀರು ಏನಾದ್ರು ಸಿಗಾಕೊಂಡ್ಬಿಟ್ರೆ ಏನು ಮಾಡ್ತಾರೆ? ಮುಗೀತು. ಅಲ್ಲ, ಅಕಸ್ಮಾತ್ ಕಾಣಿಸಲ್ಲಪ್ಪ ಸಡನ್ನಾಗಿ, ಅವಾಗ ಏನು ಮಾಡ್ತಾರೆ? ಮುಗೀತಾ? ಹೇಳ್ಬೇಕಂದ್ರೆ ಅದು ಆ ಥರ ನಿಂತ್ಕೊಂಡು ಹೋಗಿ ಅಲ್ಲ, ಅದಿರೋದು ಗಾಳಿ ಆಡಲಿ ಅಂತ ಇರುತ್ತೆ. ಇವ್ರು ನೋಡಿದ್ರೆ ಅಂದರೆ ಬೆಳಕು ಬೀಳಲಿ, ಗಾಳಿ ಆಡಲಿ ಅಂತ ಇರುತ್ತೆ. ಇವ್ರು ನೋಡ್ರೆ ಈ ಥರ ನಿಂತ್ಕೊಂಡು ಹೋಯ್ತಾರೆ. ಸೊ ದಿಸ್ ಈಸ್ ಗಣೇಶ ಟೆಂಪಲ್, ಮೋಸ್ಟ್ ಫೇಮಸ್ ಒನ್ ಇನ್ JP Nagar.
ಇದೇ ರೋಡು, ಓಪನ್ ಇದೆ. ಸೈಕಲ್ ಸ್ಟೋರ್. So guys, now I am out for a normal evening, beautiful evening spin. ಸೊ ಹೇಮಂತ ಕೇಳ್ತಿದ್ದಲ್ಲಪ್ಪ ಸುದೀಪ್ ಮನೆ ಯಾವುದು ತೋರಿಸು ಅಂತಿದ್ದಲ್ಲ. ನೋಡಪ್ಪ ಇದೇ ಸುದೀಪ್ ಮನೆ. ನೋಡ್ಕೊ ಕ್ಲೀನಾಗಿ ನೋಡ್ಕೊಬಿಡು. ಜೆ ಪಿ ನಗರ ಅಂತ ಕರ್ದು ನನ್ನ ಹೆಸರೇ ಜೆ ಪಿ ನಗರ ಅಂತ ಇಟ್ಬಿಟ್ಟ ಹೇಮಂತ. ಸುದೀಪ್ ಮನೆ ಎಲ್ಲಿ ಬರೋದು ಬರೀ ಇದೇ ಆಯಿತು ಕ್ಲಾಸಲ್ಲಿ. ನೋಡ್ದ ಸಮಾಧಾನನ ಹಬ್ಬ ಏನು ಕೊಯ್ ಅನ್ಸ್ತಾನೆ ಬರು. ಸೊ ಹಿಂಗೆ ಒಂದು ಸ್ಪಿನ್ನು ಮಾರನಹಳ್ಳಿಗೆ ಹೋಗೋಣ, ಹಂಗೆ 4th ಬ್ಲಾಕ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಲೆಟ್ಸ್ ಗೋ. 4th ಬ್ಲಾಕ್ ಇವತ್ತೇನು ರಶ್ ಇಲ್ಲ ಗುರು. ಏನಕ್ಕಂದರೆ ಇವತ್ತು ವೆಡ್ನೆಸ್ಡೇ, ಬಟ್ ಎಲ್ಲ ಅಂಗಡಿ ತೆಗ್ದಿದ್ದಾವೆ. 3 ಜನ ಅಷ್ಟೇ, ಖಾಲಿ ಹೊಡಿತೈತಲ್ಲ ಗುರು. ನೋಡಿ ಜನನೇ ಇಲ್ಲ. ಬೇಕಾದ್ರೆ ಒಂದಿನ ಬರ್ತೀನಿ, ಸ್ಯಾಟರ್ಡೆ ಸಂಡೇ ಬಂದು ತೋರಿಸ್ತೀನಿ ನೋಡಿ. ಹುಸಿ ಜನ ಇರೋಲ್ಲ ಯಪ್ಪ, ತುಂಬೋಗ್ಬಿಟ್ಟಿರ್ತಾರೆ ಎಲ್ಲ ಅಂಗಡಿನೂ. ಅಪ್ಪ ವೆಹಿಕಲ್ಸ್ ಅಂತೂ ಹೆವಿ ಇರುತ್ತೆ. ಫುಲ್ ಟ್ರಾಫಿಕ್ ಅಂದಮೇಲೆ ಟ್ರಾಫಿಕ್ಕು ಇಲ್ಲೆಲ್ಲ ಇರಲೇಬೇಡಿ. ನೋಡಿ ಕಾಂಪ್ಲೆಕ್ಸ್ ಒಳಗೆ ಜನನೇ ಇಲ್ಲ, ಬಸ್ ಸ್ಟಾಪು ಖಾಲಿ. ಬಟ್ ಈಗ ಇದು ಒನ್ ಆಫ್ ದ ಫೇಮಸ್ ಟೆಂಪಲ್ ಇನ್ ಜಯನಗರ್, ಗಣೇಶನ ದೇವಸ್ಥಾನ. ಮತ್ತು ಇದು MTR ಮಯ್ಯಾಸ್ ಸರ್ಕಲ್ಲು. ಇಲ್ಲಿ ಮಯ್ಯಾಸ್ ಹೋಟೆಲ್ ಇತ್ತು ದೊಡ್ಡದು, ಬಟ್ ಇವಾಗ ರೆನೋವೇಟ್ ಮಾಡ್ತಿದ್ದಾರೆ. ಈ ರೋಡಿಗೆ ಏನಕ್ಕೆ ಬಂದೆ ಅಂತ ಅಂದರೆ, ನಾವು PU ಟೈಮಲ್ಲೆಲ್ಲ ಗುರು ಇಲ್ಲೇ ಓಡಾಡ್ತಾಯಿದ್ದು. ಫ್ರಮ್ ಕಾಲೇಜ್ ಟು ಬಸ್ ಸ್ಟಾಪ್ಗೆ ಇಲ್ಲೇ ಓಡಾಡ್ತಾಯಿದ್ವಿ. ಸೊ ಇದೇ ರೋಡಲ್ಲೇ ಬರ್ತಾಯಿದ್ವಿ, ಇದೆಲ್ಲ ಓಡಾಡ್ತಾಯಿದ್ವಿ ಗುರು. ಮಸ್ತಾಗಿತ್ತು ಮಾತ್ರ. ದಿಸ್ ಇಸ್ ಪೊಲೀಸ್ ಸ್ಟೇಷನ್, ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇದು ಜಯನಗರ. ಏನೇನೋ ಅಂಗಡಿ ಆಗ್ಬಿಟ್ಟವೆಲ್ಲ ಗುರು. ನಾವಿದ್ದಾಗ ಬರೀ ಕಾಂತಿ ಸ್ವೀಟ್ಸ್ ಇದೊಂದೇ ಅಂಗಡಿ ಇದ್ದಿದ್ದು, ಇವಾಗ ಹೆವಿ ಅಂಗಡಿಗಳಾಗ್ಬಿಟ್ಟಿದ್ದಾವೆ. ಅಯ್ಯೋ ಗುರುವೇ, ನೇಮ್ ಬೇರೆ ಚೇಂಜ್ ಆಗ್ಬಿಟ್ಟೈತೆ. ಫ್ರೆಶ್ ಬ್ರ್ಯೂಸ್ ಅಂತ ಚೇಂಜ್ ಆಗ್ಬಿಟ್ಟೈತೆ. ಫಸ್ಟ್ ಹೆಂಗಿತ್ತು ಅಂದರೆ ಕಾಫಿ ಬ್ರೇಕ್ ಅಂತ ಇತ್ತು. ಇಲ್ಲೇ ಯಾವಾಗಲೂ ಬ್ರೇಕ್ ಎಲ್ಲ ಇಲ್ಲೇ ಸ್ಪೆಂಡ್ ಮಾಡ್ತಾಯಿದ್ವಿ. ಸೊ ಈ ಕಡೆ ಹೋದರೆ ನಮ್ಮ ಕಾಲೇಜ್ ಸಿಗ್ತಾಯಿತ್ತು, ಮತ್ತು ಈ ಕಡೆ ಹೋದರೆ ಸ್ಟ್ರೈಟು ರೋಡು ಬನಶಂಕರಿ ಸಿಗ್ತಾಯಿತ್ತು. ಸೊ ಈಗ ಆ ಕಡೆನೇ ಹೋಗೋಣ. ಮತ್ತು ಹಿಂದ್ಗಡೆ ರೋಡ್ಗೆ ಹೋದರೆ ಜಯನಗರ್ ಸಿಗ್ತಾಯಿತ್ತು. ಸೊ ಇವಾಗ ಈ ಕಡೆ ಹೋಗೋಣ. ಕಮಾನ್ ಲೆಟ್ಸ್ ಗೋ. ಬನ್ನಿ, ಇದೇ ರೋಡು ಸ್ಟ್ರೈಟು, ಎಲ್ಲೂ ಟರ್ನು ಟ್ವಿಸ್ಟು ಏನೂ ಇಲ್ಲ, ಸ್ಟ್ರೈಟ್ ಹೋಗ್ತಾ ಇರೋವೆ. ಬನಶಂಕರಿ ಇಸ್ ಹಿಯರ್. ಸೊ ಇಲ್ಲಿಗೂ ಬರ್ತಾಯಿದ್ವಿ. ಫ್ರೈಡೇಸ್ ಟೈಮ್ ಅನಿಸುತ್ತೆ. ಫ್ರೈಡೇಸು ಇಲ್ಲೂ ಬಂದು ಊಟ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ತಾಯಿದ್ವಿ. ದೇವಸ್ಥಾನದಲ್ಲಿ ಫ್ರೀಯಾಗಿ ಊಟ ಹಾಕ್ತಿರ್ತಾರಲ್ಲ ಫ್ರೈಡೇಸು, ಸೊ ನಾವು ಹೋಗ್ತಿದ್ವಿ. ಬಟ್ ಬೆಸ್ಟ್ ಮೆಮೊರೀಸ್ ಗುರು PU ಅಲ್ಲಿ ಕ್ರಿಯೇಟ್ ಆಗಿದ್ದು. ಅಯ್ಯೋ ಹಾಂ, ಬೆಸ್ಟ್ ಮೆಮೊರೀಸ್ ಮಾತ್ರ ಈಗಲೂ ನೆನೆಸ್ಕೋತೀನಿ ನಾನು. ಈಗಲೂ ಮುರುಗನ್ನೆಲ್ಲ ಸಿಕ್ಕಿದ್ರೆ ಅಕ್ಷಯ್ ನೀವು ನೋಡಿರ್ತೀರ, ಅವ್ರ ಜೊತೆನೇ ನಾವು PU ಟೈಮ್ ಫುಲ್ ಸ್ಪೆಂಡ್ ಮಾಡಿರೋದು. ಸೊ ಅವರೆಲ್ಲ ಸಿಕ್ಕಿದಾಗ ಈಗಲೂ ನೆನ್ಪು ಮಾಡ್ಕೋತೀವಿ, ಹಿಂಗೆಲ್ಲ ಬರ್ತಾಯಿದ್ವಲ್ಲ ಅಂತ. ಇಲ್ಲಿ ತನಕ ನಡ್ಕೊಂಡೇ ಬರ್ತಾಯಿದ್ವಿ ಫುಲ್ಲು. ಒಂದೊಂದು ಸತಿ ಓಡಿ ಹೋಗಿ ಬ್ರೇಕ್ ಟೈಮಲ್ಲಿ ಓಡೋಗಿ ಬರ್ತಾಯಿದ್ವಿ. ಯಾವನು ಸೊ ಒನ್ ವೇ ಅಲ್ಲೂ ಸ್ಟ್ರೈಟಾಗೆ ಬರ್ತಾನೆ, ಅದು ರೋಡ್ ಸೆಂಟ್ರಲ್ಲೇ ಬರ್ತಾನೆ. ಎಂತೆಂಥವ್ರು ಇರ್ತಾರಪ್ಪ. ರೋಡಿಗೆ ಬಂದುಬಿಟ್ರೆ ಪಕ್ಕ ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ ಎಂತೆಂಥವ್ರು ಇರ್ತಾರೆ ಈ ದೇಶದಲ್ಲಿ ಅಂತ. ದೊಡ್ಡ ದೊಡ್ಡ ಪ್ರತಿಭೆಗಳು ಎಲ್ಲ ಒಂದೊಂದು ಮುತ್ತುಗಳು. ರಾಜ್ಕುಮಾರ್ ಹೇಳ್ತಾನಲ್ಲ, ವಿಶಾಲು ಎಂಥ ಮಗನ ಎತ್ತು ಬಿಟ್ಟೆ.
ಒಂದೊಂದು ಮುತ್ತುಗಳು ಅಂತ ಹಂಗೆ. ಸೊ ಗೈಸ್, ಇಲ್ಲಿಗೆ ನಮ್ಮ ಇವತ್ತಿನ ರೈಡ್ ಮುಕ್ತಾಯ ಆಗಿದೆ. ಸೊ ನೀವು ನೋಡ್ದಂಗೆ ನಾನು ಯಾವುದು JP ನಗರ್ ಟು ಫೋರ್ತ್ ಬ್ಲಾಕಿಂದ ಮತ್ತೆ ಬನಶಂಕರಿಯಿಂದ ಅಗೇನ್ ಕನಕಪುರ ರೋಡ್ ಕಡೆಯಿಂದ ಮೆಟ್ರೋ ಸ್ಟೇಷನ್ JP ನಗರ್ ಮೆಟ್ರೋ ಸ್ಟೇಷನಲ್ಲಿ ಡೈವರ್ಷನ್ ತೊಗೊಂಡು ಅಗೇನ್ JP ನಗರ್ಗೆ ಜಾಯ್ನ್ ಆದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಶಾರ್ಟ್ ಸ್ಪಿನ್ ಇಲ್ಲಿಗೆ ಎಂಡ್ ಮಾಡಿ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ವಿಡಿಯೋ ನಾವ್. ಸೊ ಗೈಸ್, ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸೊ see you in the next video. Until then, take care and bye bye.